ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ನನ್ನ ಚಾನಲಲ್ಲಿ ನೀವು ಹೇರ್ ಪ್ಯಾಕ್ ಬಗ್ಗೆನೇ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಅಗಸೆ ಬೀಜದಿಂದ ಕೂದಲು ಬೆಳೆಯೋದಕ್ಕೆ ಹೇರ್ ಪ್ಯಾಕ್ಸ್ಗಳು ಯಾವ್ದು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನಗನ್ಸುತ್ತೆ ನಿಮ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅಗಸೆ ಬೀಜದಲ್ಲಿ ಒಮೆಗಾ 3 ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ಶೈನ್ ಆಗೋದಕ್ಕೆ ಹಾಗೂ ಹೇರ್ ಸ್ಟ್ರೆಂತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಈಗ ಮೊದಲನೇ ಹೇರ್ ಪ್ಯಾಕ್ ನೋಡೋದಾದರೆ ಅಗಸೆ ಬೀಜ ಮತ್ತು ತೆಂಗಿನಕಾಯಿ ಎಣ್ಣೆ ಹೇರ್ ಪ್ಯಾಕು. ಇದು ತುಂಬಾ ಡ್ರೈನೆಸ್ ಇರೋ ಕೂದಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗಪ್ಪ ಅಂತಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ 1 ಗ್ಲಾಸ್ ನೀರಿನಲ್ಲಿ ಚೆನ್ನಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಹೀಟ್ ಮಾಡ್ಕೊಳ್ಳಿ. ಅದು ಜೆಲ್ಲಾಗಿ ಕನ್ವರ್ಟ್ ಆಗಬೇಕು, ಅಲ್ಲಿ ತನಕ ಹೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ಫಿಲ್ಟರ್ ಮಾಡಿಟ್ಕೊಳ್ಳಿ. ಆ ಜೆಲ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿ. ಕೂದಲು ಬುಡದಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾದಮೇಲೆ ಒಂದು 5-10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಅದಾದಮೇಲೆ ನೀವು ಯಾವುದೇ ರೀತಿ ಕೂಮ್ ಮಾಡೋಕ್ಕೆ ಹೋಗಬೇಡಿ. ಅಪ್ಲೈ ಮಾಡಿದಾದಮೇಲೆ ಹಾಗೆಯೇ ಒಂದು ಟೈ ಮಾಡಿ, ಒಂದು ಬನ್ ಥರ ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಬನ್ ಥರ ಮಾಡಿಟ್ಕೊಳ್ಳಿ. ಅದಾದಮೇಲೆ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್, ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಬಿಟ್ಟು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ನೀವು ಶಾಂಪೂ ಬಳಸೋದಿದ್ರು ಅಷ್ಟೇ ಮೈಲ್ಡ್ ಶಾಂಪೂ ಯೂಸ್ ಮಾಡಿ. ಯಾವುದೇ ರೀತಿ ತುಂಬ ಹಾರ್ಡಾಗಿ ಕೆಮಿಕಲ್ ಇರುವಂಥ ಶಾಂಪೂಗಳನ್ನ ಬಳಸೋಕ್ಕಿಂತ ಮೈಲ್ಡ್ ಆಗಿರೋ ಶಾಂಪೂನ ಯೂಸ್ ಮಾಡಿ. ಎಲ್ಲದಕ್ಕಿಂತ ಬೆಸ್ಟ್ ಅಂತಂದರೆ ಸೀಗೆ ಪುಡಿ ಬಳಸೋರಿದ್ದರೆ ಸೀಗೆ ಪುಡಿನೇ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಿ. ಯಾವುದೇ ರೀತಿ ಡ್ರೈಯರ್ ಆಗಲಿ ಅಥವಾ ಏನು ಹೀಟ್ ಮಾಡ್ಕೊಂಡು ಆ ಥರ ಡ್ರೈ ಮಾಡ್ಕೊಳ್ಳೋಕ್ಕಿಂತ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಇದರಿಂದ ಕೂದಲು ಡ್ರೈನೆಸ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಡ್ರೈನೆಸ್ ಕಮ್ಮಿ ಆಗ್ತಾ ಬರುತ್ತೆ. ಈ ಹೇರ್ ಪ್ಯಾಕ್ನ ವಾರಕ್ಕೆ 2 ಸತಿ ಮಾಡಿ. ವಾರಕ್ಕೆ 2 ಸತಿ 1 ತಿಂಗಳು ಅಥವಾ 2 ತಿಂಗಳು ಯೂಸ್ ಮಾಡಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸ್ವಲ್ಪನೇ ಡ್ರೈನೆಸ್ ರೆಡ್ಯೂಸ್ ಆಗಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ, ಸ್ಟ್ರೆಂತ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಹೇರ್ ಪ್ಯಾಕು. ಇನ್ನು ಇದ್ರ ಜೊತೆ 2ನೇ ಹೇರ್ ಪ್ಯಾಕ್ ಹೇಳೋದಾದರೆ ಫ್ಲಕ್ಸೀಡ್ ಪೌಡ್ರ್ ಬರುತ್ತೆ, ಅಂದರೆ ಅಗಸೆ ಬೀಜದ ಪೌಡ್ರ್ ಬರುತ್ತೆ, ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಅದಿಲ್ಲ ಅಂತಂದರೆ ನೀವೇ ಮನೆಯಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ನೀಟಾಗಿ ಡ್ರೈ ಪೌಡ್ರ್ ಮಾಡಿಟ್ಕೊಳ್ಳಿ. ಯಾವುದೇ ರೀತಿ ಕ್ರಷ್ ಮಾಡೋಕ್ಕೋಗ್ಬೇಡಿ, ಪೂರ್ತಿಯಾಗಿ ಗ್ರೈಂಡ್ ಮಾಡಿ ನೀಟಾಗಿ ಡ್ರೈ ಪೌಡ್ರ್ ಮಾಡಿಟ್ಕೊಳ್ಳಿ. ಆ ಡ್ರೈ ಪೌಡ್ರನ್ನ 2 ಟೇಬಲ್ ಸ್ಪೂನ್ ಆಗೋಷ್ಟು ಡ್ರೈ ಪೌಡ್ರ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತೊಗೊಳ್ಳಿ. ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೇರ್ ಪ್ಯಾಕ್ ಥರ ಯೂಸ್ ಮಾಡಿ. ಇದರಿಂದ ಡ್ಯಾಮೇಜ್ ರಿಪೇರ್ ಆಗುತ್ತೆ. ನಿಮಗೆ ಡ್ಯಾಮೇಜ್ ಇರೋರಿಗೆ, ಕೂದಲು ಡ್ಯಾಮೇಜ್ ಆಗ್ತಾ ಬರ್ತಾ ಇದೆ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಅನ್ಬೋದು. ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದಾದಮೇಲೆ ಮಾಮೂಲಿ 40 ಮಿನಿಟ್ಸ್ ಆದಮೇಲೆ ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೇವಲ 1-2-3 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ಹೇರ್ ಪ್ಯಾಕ್ ಆದರೂ ಸಡನ್ನಾಗಿ ಯಾವುದೂ ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ 1-3 ತಿಂಗಳಾದರೂ ಯೂಸ್ ಮಾಡಿ. ಈ ಹೇರ್ ಪ್ಯಾಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಬೇಕು. ತುಂಬಾ ರಫ್ ಇದೆ ಹೇರು, ಒಂಥರ ತುಂಬ ದಪ್ಪಗಿದೆ, ರಫ್ ಆಗುತ್ತೆ. ಹೇರ್ ಕೂಮ್ ಮಾಡ್ತಾಯಿದ್ರೆ ಅದು ರಫ್ ಆ್ಯಂಡ್ ಟಫ್ ಆಗಿದೆ ಕೂದಲು ಅನ್ನೋರಿಗೆ, ಸ್ಮೂತ್ ಆಗಬೇಕು, ಸಿಲ್ಕಿಯಾಗಿ ಸ್ಮೂತಾಗಿ ಹೇರ್ ಬೇಕು ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಬಳಸ್ಬೋದು. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜದ ಜೆಲ್, ಫ್ಲಕ್ಸೀಡ್ ಜೆಲ್ ಮಾಡ್ಕೊಂಡಿರ್ತೀರಲ್ಲ, ನಿಮಗೆ ಮಾಮೂಲಿ ಫ್ಲಕ್ಸೀಡ್ ಜೆಲ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಆ ರೀತಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹೇರ್ ಫ್ಲಕ್ಸೀಡ್ ಜೆಲ್ ತೊಗೊಳ್ಳಿ. ಅದಕ್ಕೆ ನೀವು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ ತೊಗೊಳ್ಳಿ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡಿ ಕೂದಲು ಬುಡದಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿ. ಅದಾದಮೇಲೆ ಒಂದು 40 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದ ನಿಮ್ಮ ಹೇರು ತುಂಬಾ ಸ್ಮೂತಾಗಿ ಸಿಲ್ಕಿಯಾಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಕೂಡ ವಾರಕ್ಕೆ 1-2 ಸತಿ ಈ ಹೇರ್ ಪ್ಯಾಕ್ನ ಬಳಸೋದ್ರಿಂದ 1 ತಿಂಗಳಲ್ಲಿ ನೀವು ರಿಸಲ್ಟ್ನ ನೋಡ್ಬೋದು. ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಬೇಕು ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಬಳಸಿ. ಇನ್ನು ನೆಕ್ಸ್ಟು ತುಂಬ ಶೈನಿ ಹೇರ್ ಬೇಕು ಅನ್ನೋರಿಗೆ ಫ್ಲಕ್ಸೀಡ್ ಅಂದರೆ ಅಗಸೆ ಬೀಜನ 3 ಟೇಬಲ್ ಸ್ಪೂನ್ ಆಗೋಷ್ಟು ಓವರ್ ನೈಟೇ ನೆನೆಸಿಡಿ ನೀರಲ್ಲಿ. ಆ ನೆನೆಸಿಟ್ಟಿದ್ದನ್ನು ಮಾರ್ನಿಂಗ್ ಬೆಳಗ್ಗೆ ಅದ್ರ ವಾಟರ್ನ ಫಿಲ್ಟರ್ ಮಾಡ್ಕೊಳ್ಳಿ. ಅಗಸೆ ಬೀಜನ ತೆಗೆದಾಕ್ಬಿಟ್ಟು ಆ ವಾಟರ್ನ ನೀವು ಹೇರ್ ವಾಶ್ ಆದಮೇಲೆ ಲಾಸ್ಟಲ್ಲಿ ಬರೋವಾಗ ಈ ವಾಟರಿಂದ ಹೇರ್ ವಾಶ್ನ ಮಾಡಿಕೊಂಡು ಬನ್ನಿ. ಇದರಿಂದ ಕೂದಲು ನಿಮಗೆ ಶೈನಿಯಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಅಗಸೆ ಬೀಜದ ನೀರಿಂದ ಈ ರೀತಿ ಮಾಡೋದ್ರಿಂದ ನಿಮಗೆ ಶೈನಿ ಕೂದಲು ಸಿಗುತ್ತೆ. ವಾರಕ್ಕೆ 1 ದಿನ ಮಾಡಿ, ಪರವಾಗಿಲ್ಲ. ಅಟ್ಲೀಸ್ಟ್ ನಿಮಗೆ ಟೈಮ್ ಇತ್ತು ಅಂತಂದರೆ ವಾರಕ್ಕೆ 2 ಸತಿ ಈ ರೀತಿಯಾಗಿ ವಾಟರಲ್ಲಿ ಅಂದರೆ ವಾಟರ್ ನೆನೆಸಿಟ್ಕೊಂಡಿರ್ತೀರಲ್ಲ ಅದರಲ್ಲಿ ನೀವು ಹೇರ್ ವಾಶ್ ಮಾಡಿ. ಈ ಥರ ನೀವು ವಾರಕ್ಕೆ 1 ಸತಿ ಇಲ್ಲ 2 ಸತಿ ಮಾಡ್ತಾ
ಬಂದರೆ ಆಟೋಮೆಟಿಕ್ ಕೂದಲು ಒಂದೂವರೆ 2 ತಿಂಗಳಲ್ಲಿ ಶೈನಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ತುಂಬ ಡ್ಯಾಂಡ್ರಫ್ ಇರೋರಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ಸ್ವಲ್ಪ ನೀವು ಈರುಳ್ಳಿ ಸಿಪ್ಪೆ ಅಥವಾ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಕಡ್ಡಿ ಆಗೋಷ್ಟು ಪುದೀನ ಸೊಪ್ಪು, ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಹಾಗೆ ಒಂದು 4ರಿಂದ 5 ಎಲೆ ಆಗೋಷ್ಟು ದಾಸವಾಳದ ಎಲೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ದಾಸವಾಳದ ಎಲೆ ಇದ್ದೇ ಇರುತ್ತೆ. ದಾಸವಾಳದ ಎಲೆನ ಮಿಕ್ಸ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ನೀವು ವಾರಕ್ಕೆ 2 ಸತಿ ಹೇರ್ ಪ್ಯಾಕ್ ಆಗಿ ಬಳಸೋದ್ರಿಂದ ಡ್ಯಾಂಡ್ರಫು ಸ್ವಲ್ಪನೇ ರೆಡ್ಯೂಸ್ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ ಒಂದು 3 ತಿಂಗಳಲ್ಲೇ ನಿಮಗೆ ಡ್ಯಾಂಡ್ರಫ್ ಕಮ್ಮಿಯಾಗಿ ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ಸ್ಟ್ರೆಂತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಹೇರ್ ಜೆಲ್ ಕೂಡ ಮಾಡಿಟ್ಕೊಬೋದು. ನಾನು ಮೊದಲೇ ಹೇಳಿದಾಗೆ ನೀವು ಒಂದು ಮಾಮೂಲಿ ರೂಮ್ ಟೆಂಪ್ರೇಚರಲ್ಲಿ ಇಡ್ತೀನಿ ಅಂದರೆ 1-2 ದಿನ ಯೂಸ್ ಮಾಡ್ಬೋದು ಹೇರ್ ಜೆಲ್ನ ಮಾಡಿಟ್ಕೊಂಡು. ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಅನ್ನೋದಾದರೆ 10 ಡೇಸ್ ಅಥವಾ 1 ವೀಕ್ ಆಗೋಷ್ಟು ನೀವು ಇಟ್ಟು ಯೂಸ್ ಮಾಡ್ಬೋದು ಹೇರ್ ಜೆಲ್ನ. ಸಮ್ಮರ್ ಸೀಸನಲ್ಲಿ ತುಂಬಾ ಹೇರ್ ಡಸ್ಟ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ, ತುಂಬಾ ಡ್ಯಾಮೇಜ್ ಆಗುತ್ತೆ, ತುಂಬ ಹೇರ್ ಫಾಲ್ ಆಗುತ್ತೆ. ಇದರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ ಅಂತ ಅನ್ನೋರಿಗೆ ಈ ಹೇರ್ ಜೆಲ್ನ ಓವರ್ ನೈಟ್ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಹೇರ್ ವಾಶ್ ಮಾಡೋದ್ರಿಂದ ವಾರಕ್ಕೊಂದು 2-3 ಸತಿ ಅಥವಾ ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರೋ ಆವಾಗ ಇದನ್ನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ. ಇದರಿಂದ ಕೂಡ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದು ರೆಡ್ಯೂಸ್ ಆಗುತ್ತೆ, ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ. ಇನ್ನು ಈ ಅಗಸೆ ಬೀಜದಿಂದ ನೀವು ಹೇರ್ ಆಯಿಲ್ ಕೂಡ ರೆಡಿ ಮಾಡಿ ಇಟ್ಕೊಬೋದು. ಹೇಗೆ ಅಂತಂದರೆ ಮಾಮೂಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1-2 ಬೆಟ್ಟದ ನೆಲ್ಲಿಕಾಯಿ, ಒಂದು 4ರಿಂದ 5 ಎಲೆ ಆಗೋಷ್ಟು ದಾಸವಾಳದ ಎಲೆ, 1 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ನೀಟಾಗಿ ಡ್ರೈ ಆಗಿ ಮಾಡ್ಕೊಳ್ಳಿ, ಅಂದರೆ ಒಣಗಿಸ್ಕೊಳ್ಳಿ. ಬಿಸಿಲಲ್ಲಿ 1-2-3 ದಿನ ಒಣಗಿಸ್ಕೊಳ್ಳಿ. ಅದಾದಮೇಲೆ ಇದನ್ನೆಲ್ಲದನ್ನು ಪುಡಿ ಮಾಡಿ ಇಟ್ಕೊಳ್ಳಿ, ಅಂದರೆ ಪೂರ್ತಿ ಡ್ರೈ ಪೌಡ್ರ್ ಮಾಡಿ ಇಟ್ಕೊಬೇಕು. ಯಾವುದೇ ರೀತಿ ಪೇಸ್ಟ್ ಥರ ಅಲ್ಲ, ಡ್ರೈ ಪೌಡ್ರ್ ಮಾಡಿ ಇಟ್ಕೊಂಡು ಈ ಡ್ರೈ ಪೌಡ್ರನ್ನ ನೀವು ಯಾವ ಆಯಿಲ್ ಯೂಸ್ ಮಾಡ್ತಿರೋ, ಹೇರ್ ಆಯಿಲ್ ಯಾವ್ದು ಯೂಸ್ ಮಾಡ್ತಿರೋ ಆ ಆಯಿಲ್ಗೆ ಮಿಕ್ಸ್ ಮಾಡಿ, ಸ್ವಲ್ಪನೇ ಮಿಕ್ಸ್ ಮಾಡಿ ಹೀಟ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆದಮೇಲೆ ಹೇರ್ಗೆ ಅಪ್ಲೈ ಮಾಡಿ. ಈ ರೀತಿ ಹೇರ್ ಆಯಿಲ್ನ ನೀವು ಅಪ್ಲೈ ಮಾಡೋದ್ರಿಂದ ವಾರಕ್ಕೊಂದು 2 ಸತಿ ಅಥವಾ 3 ಸತಿ ಈ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಕೂದಲು ತುಂಬ ಚೆನ್ನಾಗಿ ದಟ್ಟವಾಗಿ, ಉದ್ದವಾಗಿ ಮತ್ತು ತುಂಬ ಸ್ಟ್ರೆಂತ್ ಆಗಿ, ಕಪ್ಪಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ರೀತಿ ಮನೆಯಲ್ಲೇ ಹೋಮ್ ರೆಮಿಡಿಯಿಂದ ಅಗಸೆ ಬೀಜನ ಬಳಸ್ಕೊಂಡು ನೀಟಾಗಿ ಹೇರ್ ಪ್ಯಾಕು, ಹೇರ್ ಆಯಿಲು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ನಿಜಕ್ಕೂ ತುಂಬ ಚೆನ್ನಾಗಿ ಸ್ಟ್ರೆಂತಾಗಿ ಮತ್ತು ಲೆಂತಾಗಿ, ತುಂಬ ಚೆನ್ನಾಗಿ ಶೈನಿಯಾಗಿ, ಸಿಲ್ಕಿಯಾಗಿ, ಸ್ಮೂತಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಾನು ಕೂಡ ಒಂದು 2 ಇಯರ್ಸ್ ಈ ರೀತಿಯಾಗಿ ಅಗಸೆ ಬೀಜನ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು, ಅಗಸೆ ಬೀಜದ ಜೆಲ್ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದೆ. ನನಗೆ 2 ವರ್ಷದಲ್ಲಿ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ, ದಟ್ಟವಾಗಿ, ದಪ್ಪವಾಗಿ, ಕಪ್ಪಾಗಿ ಬೆಳೆದಿತ್ತು. ತುಂಬ ಚೆನ್ನಾಗಿತ್ತು ನನ್ನ ಹೇರ್ ಕೂಡ. ಹಾಗಾಗಿ ನಾನು ಯೂಸ್ ಮಾಡಿರೋ ಹೇರ್ ಪ್ಯಾಕ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನೀವು ಕೂಡ 1-2 ಸತಿ ಟ್ರೈ ಮಾಡಿ ನೋಡಿ, ಪ್ಯಾಚ್ ವರ್ಕ್ ಥರ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ವರ್ಕ್ ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ ಒಂದು 2 ಇಯರ್ಸ್ ತನಕ ಅಪ್ಲೈ ಮಾಡ್ತಾ ಬನ್ನಿ. ಶೋಲ್ಡರ್ ಲೆಂತ್ ಇರೋ ಕೂದಲು ನಿಮಗೆ ಹಿಪ್ ಲೆಂತ್ ತನಕ ಬಂದೇ ಬರುತ್ತೆ. ಅಷ್ಟು ಉದ್ದವಾಗಿ, ದಪ್ಪವಾಗಿ ಬೆಳೆಯುತ್ತೆ. ಇದೆಲ್ಲದ್ರ ಜೊತೆಗೆ ನಿಮಗೂ ಯಾವ್ದಾರ ಹೇರ್ ಪ್ಯಾಕ್ ಗೊತ್ತಿದ್ದರೆ ಆ ಹೇರ್ ಪ್ಯಾಕ್ಗೆ ಈ ರೀತಿ ಅಗಸೆ ಬೀಜನ ಯೂಸ್ ಮಾಡಿ. ನೀವು ಯಾವುದೇ ಹೇರ್ ಪ್ಯಾಕ್ ಬಳಸಿದ್ರು ಅದ್ರ ಜೊತೆ ಅಗಸೆ ಬೀಜನ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಬಳಸಿ. ಅದರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಏಕೆಂದರೆ ಅಗಸೆ ಬೀಜದಲ್ಲಿ ಒಮೆಗಾ 3 ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು ಎಲ್ಲ ಇರೋದ್ರಿಂದ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನಾನು ಮೊದಲೇ ಹೇಳಿದಾಗೆ ನಿಮಗೇನಾದರೂ ಡ್ಯಾಂಡ್ರಫು ತುಂಬಾ ಜಾಸ್ತಿ ಇದ್ದರೆ ಅಥವಾ ಹೇರು ತುಂಬಾ ಹೇರ್ ಫಾಲ್ ಆಗ್ತಿದ್ರೆ ನೀವೇನು ಮಾಡಿ ಅಂತಂದರೆ ಹೇರ್ ಪ್ಯಾಕ್ ಬಳಸೋವಾಗ ನೀವು ಯಾವುದೇ ಹೇರ್ ಪ್ಯಾಕ್, ನಾನು ಇವಾಗ ಇಲ್ಲಿ ತನಕ ಹೇಳಿರೋ ಎಲ್ಲ ಹೇರ್ ಪ್ಯಾಕ್ಗಳಲ್ಲಿ ಯಾವುದಾದ್ರು ಇದ್ದರೆ ಅದ್ರ ಜೊತೆ ನೀವು ಶಾಂಪೂನ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಆ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಬಳಸಿ. ಅದಾದಮೇಲೆ ಹೇರ್ ವಾಶ್ ಮಾಡೋವಾಗಲೂ ಅಷ್ಟೇ ನೀವು ಅದೇ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೀವು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಹೇರ್ ಡ್ಯಾಂಡ್ರಫು ರೆಡ್ಯೂಸ್ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಏನು ಅಂತಂದರೆ ಈ ಥರ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕೆ, ಹೇರ್ ಜೆಲ್ನ ಯೂಸ್ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು. ನೀವು ಆಲ್ಮೋಸ್ಟ್ ಪೇಷನ್ಸಿಂದ, ಯಾವುದೇ ಸ್ಟ್ರೆಸ್ ಇಲ್ಲದೆ ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೇರ್ ಗ್ರೋತ್ ಆಗೇ ಆಗುತ್ತೆ. ಇದರ ಜೊತೆಗೆ ತುಂಬ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ಕೂಮ್ನು ಅಷ್ಟೇ, ನೀವು ಪ್ಲಾಸ್ಟಿಕ್ ಕೂಮ್ನ ಯೂಸ್ ಮಾಡಬಾರ್ದು. ಆದಷ್ಟು ವುಡನ್ ಕೂಮ್ನ ಯೂಸ್ ಮಾಡಿ. ಹೇರ್ ವಾಶ್ನ ಅಷ್ಟೇ ಆದಷ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಮಾಮೂಲಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ.
ಇದರ ಜೊತೆಗೆ ಡೇ ಟು ನೈಟ್ ತನಕ ಹೇರ್ ಕೇರ್ನ ಮಾಡ್ತಾ ಬನ್ನಿ. ಔಟ್ಸೈಡ್ ಹೋದರೆ ಹೇರ್ ಡಸ್ಟ್ ಆಗದಿರೋಂಗೆ ಕಾಪಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನೈಟ್ ಮಲ್ಕೊಳ್ಳುವಾಗ ಹೇರ್ನ ನೀಟಾಗಿ ಬ್ರೈಡ್ ಮಾಡ್ಕೊಂಡು ಮಲ್ಕೊಳ್ಳಿ. ಹೇರ್ ಕೇರ್ನ ತುಂಬ ಚೆನ್ನಾಗಿ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದಕ್ಕೂ ಮೊದಲು ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿದಷ್ಟು ಆಲ್ಮೋಸ್ಟು ಸ್ಕಿನ್ ಗ್ಲೋ ಆಗುತ್ತೆ. ಹೇರ್ ಕೇರು ತುಂಬ ಚೆನ್ನಾಗಿ ಮಾಡ್ಬೋದು, ಹೆಲ್ದಿಯಾಗೂ ಇರ್ಬೋದು. ನಾನು ಕೂಡ ಆಲ್ಮೋಸ್ಟು ನೀರು ಕುಡಿಯೋದು ಕಮ್ಮಿ ಆಗಿತ್ತು. ಇವಾಗ ನಾನು ಕೂಡ ನೀರು ಕುಡಿಯೋದನ್ನ ಜಾಸ್ತಿ ಮಾಡಿದ್ದೀನಿ. ಹಾಗಾಗಿ ನೀವು ಕೂಡ ಚೆನ್ನಾಗಿ ನೀರು ಕುಡೀರಿ, ಹೆಲ್ದಿಯಾಗಿರಿ, ಹೆಲ್ದಿ ಫುಡ್ನ ತಿಂತಾಯಿರಿ. ಆಟೋಮೆಟಿಕ್ ಹೇರ್ ಗ್ರೋತ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗನ್ಸುತ್ತೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಯಾವ ಹೇರ್ ಪ್ಯಾಕ್ ಇಷ್ಟ ಆಯಿತು, ಯಾವ್ದು ಮಾಡ್ಕೊಳ್ಬೋದು, ತುಂಬ ಸುಲಭ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳು ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ಗಳು ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರ ಜೊತೆಗೆ ನನ್ನ ಚಾನಲ್ಗೆ ಜಾಯ್ನ್ ಆಗೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.